ರಿಪಬ್ಲಿಕ್ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಪಟ್ಟು ಜಾಸ್ತಿ ಆಗ್ತಾ ಇದೆ. ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಎಲ್ಲಿವರೆಗೂ ರಾಜೀನಾಮೆಯನ್ನು ಕೊಡಲ್ವೋ ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಅಲ್ಲಿವರೆಗೂ ಈ ಧರಣಿ ಅಥವಾ ಈ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಮಾತಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ತಿಮ್ಮಾಪುರ್ ಕೂಡ ಭಾಗಿಯಾಗಿದ್ದಾರೆ. ಅದರ ಬಗ್ಗೆ ಆಡಿಯೋ ಕೂಡ ಈಗಾಗಲೇ ಬಿಡುಗಡೆಯನ್ನ ಮಾಡಲಾಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳು ಉಲ್ಲೇಖ ಆಗಿದೆ. ಹಾಗಾಗಿ ತನಿಖೆ ಆಗಬೇಕು, ಅದರ ಜೊತೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತಂದ್ರೆ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು. ಇದು ಬಿಜೆಪಿಯ ಆಗ್ರಹ. ಇದೇ ನಿಟ್ಟಿನಲ್ಲಿ ವಿಧಾನಸೌಧದಲ್ಲೂ ಕೂಡ ಪ್ರತಿಭಟನೆ, ಅಹೋರಾತ್ರಿ ಧರಣಿ ಎಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಭಜನೆ, ತಮಟೆ ಬಾರಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ತಿಮ್ಮಾಪುರ್ ವಿರುದ್ಧ ಬಿಜೆಪಿಯ ನಾಯಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಪಟ್ಟು ಜಾಸ್ತಿ ಆಗ್ತಾ ಇದೆ. ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಎಲ್ಲಿವರೆಗೂ ರಾಜೀನಾಮೆಯನ್ನು ಕೊಡಲ್ವೋ ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಅಲ್ಲಿವರೆಗೂ ಈ ಧರಣಿ ಅಥವಾ ಈ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಮಾತಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ತಿಮ್ಮಾಪುರ್ ಕೂಡ ಭಾಗಿಯಾಗಿದ್ದಾರೆ. ಅದರ ಬಗ್ಗೆ ಆಡಿಯೋ ಕೂಡ ಈಗಾಗಲೇ ಬಿಡುಗಡೆಯನ್ನ ಮಾಡಲಾಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳು ಉಲ್ಲೇಖ ಆಗಿದೆ. ಹಾಗಾಗಿ ತನಿಖೆ ಆಗಬೇಕು, ಅದರ ಜೊತೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತಂದ್ರೆ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು. ಇದು ಬಿಜೆಪಿಯ ಆಗ್ರಹ. ಇದೇ ನಿಟ್ಟಿನಲ್ಲಿ ವಿಧಾನಸೌಧದಲ್ಲೂ ಕೂಡ ಪ್ರತಿಭಟನೆ, ಅಹೋರಾತ್ರಿ ಧರಣಿ ಎಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಭಜನೆ, ತಮಟೆ ಬಾರಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ತಿಮ್ಮಾಪುರ್ ವಿರುದ್ಧ ಬಿಜೆಪಿಯ ನಾಯಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಪಟ್ಟು ಜಾಸ್ತಿ ಆಗ್ತಾ ಇದೆ. ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಎಲ್ಲಿವರೆಗೂ ರಾಜೀನಾಮೆಯನ್ನು ಕೊಡಲ್ವೋ ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಅಲ್ಲಿವರೆಗೂ ಈ ಧರಣಿ ಅಥವಾ ಈ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಮಾತಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ತಿಮ್ಮಾಪುರ್ ಕೂಡ ಭಾಗಿಯಾಗಿದ್ದಾರೆ. ಅದರ ಬಗ್ಗೆ ಆಡಿಯೋ ಕೂಡ ಈಗಾಗಲೇ ಬಿಡುಗಡೆಯನ್ನ ಮಾಡಲಾಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳು ಉಲ್ಲೇಖ ಆಗಿದೆ. ಹಾಗಾಗಿ ತನಿಖೆ ಆಗಬೇಕು, ಅದರ ಜೊತೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತಂದ್ರೆ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು. ಇದು ಬಿಜೆಪಿಯ ಆಗ್ರಹ. ಇದೇ ನಿಟ್ಟಿನಲ್ಲಿ ವಿಧಾನಸೌಧದಲ್ಲೂ ಕೂಡ ಪ್ರತಿಭಟನೆ, ಅಹೋರಾತ್ರಿ ಧರಣಿ ಎಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಭಜನೆ, ತಮಟೆ ಬಾರಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ತಿಮ್ಮಾಪುರ್ ವಿರುದ್ಧ ಬಿಜೆಪಿಯ ನಾಯಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಪಟ್ಟು ಜಾಸ್ತಿ ಆಗ್ತಾ ಇದೆ. ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಎಲ್ಲಿವರೆಗೂ ರಾಜೀನಾಮೆಯನ್ನು ಕೊಡಲ್ವೋ ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಅಲ್ಲಿವರೆಗೂ ಈ ಧರಣಿ ಅಥವಾ ಈ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಮಾತಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ತಿಮ್ಮಾಪುರ್ ಕೂಡ ಭಾಗಿಯಾಗಿದ್ದಾರೆ. ಅದರ ಬಗ್ಗೆ ಆಡಿಯೋ ಕೂಡ ಈಗಾಗಲೇ ಬಿಡುಗಡೆಯನ್ನ ಮಾಡಲಾಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳು ಉಲ್ಲೇಖ ಆಗಿದೆ. ಹಾಗಾಗಿ ತನಿಖೆ ಆಗಬೇಕು, ಅದರ ಜೊತೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತಂದ್ರೆ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು. ಇದು ಬಿಜೆಪಿಯ ಆಗ್ರಹ. ಇದೇ ನಿಟ್ಟಿನಲ್ಲಿ ವಿಧಾನಸೌಧದಲ್ಲೂ ಕೂಡ ಪ್ರತಿಭಟನೆ, ಅಹೋರಾತ್ರಿ ಧರಣಿ ಎಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಭಜನೆ, ತಮಟೆ ಬಾರಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ತಿಮ್ಮಾಪುರ್ ವಿರುದ್ಧ ಬಿಜೆಪಿಯ ನಾಯಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಪಟ್ಟು ಜಾಸ್ತಿ ಆಗ್ತಾ ಇದೆ. ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಎಲ್ಲಿವರೆಗೂ ರಾಜೀನಾಮೆಯನ್ನು ಕೊಡಲ್ವೋ ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಅಲ್ಲಿವರೆಗೂ ಈ ಧರಣಿ ಅಥವಾ ಈ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಮಾತಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ತಿಮ್ಮಾಪುರ್ ಕೂಡ ಭಾಗಿಯಾಗಿದ್ದಾರೆ.
ಅದರ ಬಗ್ಗೆ ಆಡಿಯೋ ಕೂಡ ಈಗಾಗಲೇ ಬಿಡುಗಡೆಯನ್ನ ಮಾಡಲಾಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳು ಉಲ್ಲೇಖ ಆಗಿದೆ. ಹಾಗಾಗಿ ತನಿಖೆ ಆಗಬೇಕು, ಅದರ ಜೊತೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತಂದ್ರೆ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು. ಇದು ಬಿಜೆಪಿಯ ಆಗ್ರಹ. ಇದೇ ನಿಟ್ಟಿನಲ್ಲಿ ವಿಧಾನಸೌಧದಲ್ಲೂ ಕೂಡ ಪ್ರತಿಭಟನೆ, ಅಹೋರಾತ್ರಿ ಧರಣಿ ಎಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಭಜನೆ, ತಮಟೆ ಬಾರಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ತಿಮ್ಮಾಪುರ್ ವಿರುದ್ಧ ಬಿಜೆಪಿಯ ನಾಯಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂಥ ಪಟ್ಟು ಜಾಸ್ತಿ ಆಗ್ತಾ ಇದೆ. ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಎಲ್ಲಿವರೆಗೂ ರಾಜೀನಾಮೆಯನ್ನು ಕೊಡಲ್ವೋ ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಅಲ್ಲಿವರೆಗೂ ಈ ಧರಣಿ ಅಥವಾ ಈ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಮಾತಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ತಿಮ್ಮಾಪುರ್ ಕೂಡ ಭಾಗಿಯಾಗಿದ್ದಾರೆ. ಅದರ ಬಗ್ಗೆ ಆಡಿಯೋ ಕೂಡ ಈಗಾಗಲೇ ಬಿಡುಗಡೆಯನ್ನ ಮಾಡಲಾಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳು ಉಲ್ಲೇಖ ಆಗಿದೆ. ಹಾಗಾಗಿ ತನಿಖೆ ಆಗಬೇಕು, ಅದರ ಜೊತೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತಂದ್ರೆ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು. ಇದು ಬಿಜೆಪಿಯ ಆಗ್ರಹ. ಇದೇ ನಿಟ್ಟಿನಲ್ಲಿ ವಿಧಾನಸೌಧದಲ್ಲೂ ಕೂಡ ಪ್ರತಿಭಟನೆ, ಅಹೋರಾತ್ರಿ ಧರಣಿ ಎಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಭಜನೆ, ತಮಟೆ ಬಾರಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ತಿಮ್ಮಾಪುರ್ ವಿರುದ್ಧ ಬಿಜೆಪಿಯ ನಾಯಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂಥ ಪಟ್ಟು ಜಾಸ್ತಿ ಆಗ್ತಾ ಇದೆ. ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಎಲ್ಲಿವರೆಗೂ ರಾಜೀನಾಮೆಯನ್ನು ಕೊಡಲ್ವೋ ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಅಲ್ಲಿವರೆಗೂ ಈ ಧರಣಿ ಅಥವಾ ಈ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಮಾತಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ತಿಮ್ಮಾಪುರ್ ಕೂಡ ಭಾಗಿಯಾಗಿದ್ದಾರೆ. ಅದರ ಬಗ್ಗೆ ಆಡಿಯೋ ಕೂಡ ಈಗಾಗಲೇ ಬಿಡುಗಡೆಯನ್ನ ಮಾಡಲಾಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳು ಉಲ್ಲೇಖ ಆಗಿದೆ. ಹಾಗಾಗಿ ತನಿಖೆ ಆಗಬೇಕು, ಅದರ ಜೊತೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತಂದ್ರೆ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು. ಇದು ಬಿಜೆಪಿಯ ಆಗ್ರಹ. ಇದೇ ನಿಟ್ಟಿನಲ್ಲಿ ವಿಧಾನಸೌಧದಲ್ಲೂ ಕೂಡ ಪ್ರತಿಭಟನೆ, ಅಹೋರಾತ್ರಿ ಧರಣಿ ಎಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಭಜನೆ, ತಮಟೆ ಬಾರಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ತಿಮ್ಮಾಪುರ್ ವಿರುದ್ಧ ಬಿಜೆಪಿಯ ನಾಯಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂಥ ಪಟ್ಟು ಜಾಸ್ತಿ ಆಗ್ತಾ ಇದೆ. ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಎಲ್ಲಿವರೆಗೂ ರಾಜೀನಾಮೆಯನ್ನು ಕೊಡಲ್ವೋ ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಅಲ್ಲಿವರೆಗೂ ಈ ಧರಣಿ ಅಥವಾ